ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 5ನೇ ತರಗತಿಯ ಭಾಗ 2ರಲ್ಲಿ ಬರುವಂತಹ 7 ಮತ್ತು 8ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ 3, 4 ಮತ್ತು 5ನೇ ತರಗತಿಗೆ ಸಂಬಂಧಿಸಿದಂತೆ ಹಾಗೂ ಭಾಗ 2ರಲ್ಲಿ ಬರುವಂತಹ 8 ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗಿದ್ದೀವಿ. ಸೊ ಇವತ್ತಿನ ಈ ತರಗತಿಯಲ್ಲಿ ಭಾಗ 2ರಲ್ಲಿ ಬರುವಂತಹ 7 ಮತ್ತು 8ನೇ ತರಗತಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಈ ತರಗತಿಯಲ್ಲಿ 5ನೇ ತರಗತಿಗೆ ಸಂಬಂಧಿಸಿದಂತೆ ಭಾಗ 2 ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಮುಂದಿನ ವಿಡಿಯೋ ಮೂಲಕ 6ನೇ ತರಗತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳುತ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ತರಗತಿಯ ಪಾಠ 7 ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ. ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಕೃತಿಕ ಲಕ್ಷಣ ಎಂದರೇನು? ಸೊ ಪ್ರಾಕೃತಿಕ ಲಕ್ಷಣ ಎಂದರೆ ಭಾರತದ ಭೂಭಾಗವನ್ನು ಒಂದು ಕಡೆಯಿಂದ ವೀಕ್ಷಿಸಿದಾಗ ಹಲವು ಬಗೆಯ ಭೂ ಮೇಲ್ಮೈನ ವಿಶೇಷತೆಗಳನ್ನು ಕಾಣುತ್ತೇವೆ. ಸೊ ಇವುಗಳನ್ನು ನಾವು ಪ್ರಾಕೃತಿಕ ಲಕ್ಷಣ ಎಂದು ಕರೆಯುತ್ತೇವೆ. ಸೊ ಈ ಪ್ರಾಕೃತಿಕ ಲಕ್ಷಣಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಅದರಲ್ಲಿ ಮೊದಲನೇದು ಉತ್ತರದ ಪರ್ವತಗಳು. ಸೊ ಈ ಉತ್ತರದ ಪರ್ವತಗಳ ವಿಭಾಗದಲ್ಲಿ ಬರುವಂತಹ ಹಿಮಾಲಯ ಪರ್ವತಗಳ ಕುರಿತು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹಿಮಾಲಯ ಪರ್ವತ ಎಂದರೇನು? ಸೊ ಹಿಮದಿಂದ ಆವರಿಸಿರುವಂತಹ ಪರ್ವತಗಳಿಗೆ ನಾವು ಹಿಮಾಲಯ ಪರ್ವತ ಎನ್ನುವರು. ಹಿಮದಿಂದ ಆವರಿಸಿರುವಂತಹ ಪರ್ವತಗಳಿಗೆ ನಾವು ಹಿಮಾಲಯ ಪರ್ವತ ಎನ್ನುವರು. ಇನ್ನು ಈ ಹಿಮಾಲಯ ಪರ್ವತಗಳ ಪ್ರಮುಖ ಲಕ್ಷಣಗಳು ಯಾವುವು? ಸೊ ಹಿಮಾಲಯ ಪರ್ವತಗಳ ಪ್ರಮುಖ ಲಕ್ಷಣಗಳು ನೋಡೋದಾದ್ರೆ ಅತಿ ಎತ್ತರದ ಶಿಖರಗಳನ್ನ ಹೊಂದಿರುತ್ತವೆ. ಸೊ ಹಿಮಾಲಯ ಪರ್ವತಗಳು ಅತಿ ಎತ್ತರವಾದ ಶಿಖರಗಳನ್ನ ಹೊಂದಿರುತ್ತವೆ. ಇನ್ನು 2ನೇ ಪಾಯಿಂಟು, ಇಲ್ಲಿ ಆಳವಾದ ಕಣಿವೆ ಮತ್ತು ಕಂದರುಗಳು ಇರುತ್ತವೆ. ಸೊ ಹಿಮಾಲಯ ಪರ್ವತಗಳಲ್ಲಿ ಆಳವಾದ ಕಣಿವೆ ಮತ್ತು ಕಂದರುಗಳಿಂದ ಕೂಡಿರುತ್ತದೆ. ಇನ್ನು 3ನೇ ಪಾಯಿಂಟ್ ನೋಡೋದಾದ್ರೆ ಹಿಮನದಿ ಮತ್ತು ಎತ್ತರವಾದ ಪರ್ವತ ಘಾಟಿಗಳಿಂದ ಕೂಡಿರುತ್ತದೆ. ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳಿವೆ. ಸೊ ಪ್ರಶ್ನೆ ಬರ್ಬೋದು ಫ್ರೆಂಡ್ಸ್, ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರುವುದು ಯಾವ ಒಂದು ಪರ್ವತಗಳಲ್ಲಿ ಅಂತೇಳಿ. ಸೊ ಬಿಸಿ ನೀರಿನ ಬುಗ್ಗೆಗಳು ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ ಕಂಡು ಬರುತ್ತವೆ. ಇನ್ನು ವಿವಿಧ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ಸೊ ಹಿಮಾಲಯ ಪರ್ವತದ ಪ್ರಮುಖ ಲಕ್ಷಣಗಳಲ್ಲಿ ವಿವಿಧ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ನೆಕ್ಸ್ಟು ಈ ಹಿಮಾಲಯ ಪರ್ವತಗಳ ಅನುಕೂಲಗಳು ಏನೇನು? ಸೊ ಹಿಮಾಲಯ ಪರ್ವತಗಳಿಗೆ ಸಂಬಂಧಿಸಿದಂತೆ ಅನುಕೂಲಗಳು ನೋಡೋದಾದ್ರೆ ಮೊದಲನೇದಾಗಿ ಅತಿ ಶೀತ ಪ್ರದೇಶವಾಗಿರುವಂತಹ ಮಧ್ಯ ಏಷ್ಯಾದಿಂದ ಬೀಸಿ ಬರುವ ಶೀತ ಮಾರುತಗಳನ್ನ ಇವು ತಡೆಯುತ್ತವೆ. ಇನ್ನು 2ನೇದಾಗಿ ಉತ್ತರ ಭಾರತದ ನದಿಗಳಿಗೆ ಉಗಮ ಸ್ಥಾನಗಳಾಗಿವೆ. ಸೊ ಉತ್ತರ ಭಾರತದ ನದಿಗಳಿಗೆ ಈ ಹಿಮಾಲಯ ಪರ್ವತಗಳು ಉಗಮ ಸ್ಥಾನಗಳಾಗಿವೆ. ಇನ್ನು ಮಾನ್ಸೂನ್ ಮಾರುತಗಳನ್ನ ತಡೆದು ಅಧಿಕ ಮಳೆಯಾಗಲು ಕಾರಣಗಳಾಗಿವೆ. ಇನ್ನು ಕೊನೆಯದಾಗಿ ಬೃಹತ್ ಗೋಡೆಯಂತೆ ಉತ್ತರ ಗಡಿಯಾಗಿದ್ದು ಪರಕೀಯರ ದಾಳಿಯನ್ನ ನಿಯಂತ್ರಿಸುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಪರ್ವತ ಶ್ರೇಣಿ ಎಂದರೇನು? ಸೊ ಪರ್ವತ ಶ್ರೇಣಿ ಎಂದರೆ ಸಾವಿರಾರು ಕಿಲೋಮೀಟರ್ಗಳ ದೂರದವರೆಗೂ ಹಲವು ಪರ್ವತಗಳು ಸಾಲು ಸಾಲಾಗಿ ಹಬ್ಬಿಕೊಂಡಿರುವುದನ್ನ ಪರ್ವತ ಶ್ರೇಣಿಗಳು ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಅರಾವಳಿ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ವಿಂಧ್ಯ, ಸಾತ್ಪುರ್. ಸೊ ಇವೆಲ್ಲವೂ ಭಾರತದ ಪ್ರಮುಖ ಪರ್ವತ ಶ್ರೇಣಿಗಳಾಗಿವೆ. ಇನ್ನು ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಈ ಪರ್ವತ ಶ್ರೇಣಿಯಲ್ಲಿಯೇ ಹುಟ್ಟಿ ಹರಿಯುತ್ತವೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಡೂನ್ ಎಂದರೇನು? ಸೊ ಡೂನ್ ಎಂದರೆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳಿರುತ್ತವೆ. ಸೊ ಇವುಗಳಿಗೆ ನಾವು ಡೂನ್ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಡೆಹ್ರಾಡೂನ್. ಸೊ ಡೂನ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಡೆಹ್ರಾಡೂನ್. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೊ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ
ಮೌಂಟ್ ಎವರೆಸ್ಟ್ ಅಂತ ಹೇಳ್ಬೋದು. ಸೊ ಎಷ್ಟು ಎತ್ತರ ಹೊಂದಿದೆ ಅಂದ್ರೆ 8,848 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇನ್ನು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್. ಸೊ ಇದಕ್ಕೆ K2 ಅಂತಲೂ ನಾವು ಕರೆಯುತ್ತೇವೆ. ಸೊ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್. ಸೊ ಇದಕ್ಕೆ K2 ಅಂತ ಹೇಳಿನೂ ಕೂಡ ಕರೆಯಲಾಗುತ್ತೆ. ಇದರ ಎತ್ತರ ಎಷ್ಟಿದೆ ಅಂದ್ರೆ 8,611 ಮೀಟರ್ ಎತ್ತರವನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ. ಸೊ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಅಂತ ಹೇಳಿ ಕರೆಯಬಹುದು. ಸೊ ಇದರ ಎತ್ತರ ಎಷ್ಟು ಅಂದ್ರೆ 1913 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇನ್ನು ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದು ಅಂದ್ರೆ ಅನ್ನೈಮುಡಿ. ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಈ ಎಲ್ಲ 4 ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದ್ರೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಎಲ್ಲ 4 ಪಾಯಿಂಟ್ಗಳು ಆಲ್ರೆಡಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಪಾಯಿಂಟ್ ನೋಡೋದಾದ್ರೆ ಉತ್ತರದ ಮೈದಾನಗಳು. ಸೊ ಉತ್ತರದ ಮೈದಾನಗಳು ಯಾವ ರೀತಿ ರೂಪುಗೊಂಡಿವೆ ಅಂದ್ರೆ ಹಿಮಾಲಯದಿಂದ ನದಿಗಳು ಹರಿಯುವಾಗ ಹೊತ್ತು ತಂದು ಸಂಚಯ ಮಾಡಿದ ಮೆಕ್ಕಲು ಮಣ್ಣಿನಿಂದಾಗಿ ಈ ಉತ್ತರದ ಮೈದಾನಗಳು ರೂಪುಗೊಂಡಿವೆ. ಸೊ ಹಿಮಾಲಯದಿಂದ ನದಿಗಳು ಹರಿಯುವಾಗ ಹೊತ್ತು ತಂದಂತಹ ಮಣ್ಣಿನಿಂದ ರೂಪುಗೊಂಡಿರುವುದೇ ಈ ಉತ್ತರದ ಮೈದಾನಗಳು. ಸೊ ಇವುಗಳನ್ನ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ಬಯಲುಗಳು ಎಂದು ಕರೆಯುತ್ತೇವೆ. ಇನ್ನು ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಈ ಮೈದಾನಗಳಿವೆ. ಸೊ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಈ ಒಂದು ಮೈದಾನಗಳು ಕಂಡು ಬರುತ್ತವೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಇಲ್ಲಿ ಹರಿಯುತ್ತವೆ. ಸೊ ಉತ್ತರದ ಮೈದಾನಗಳಲ್ಲಿ ಗಂಗಾ, ಬ್ರಹ್ಮಪುತ್ರ ಹಾಗೂ ಸಟ್ಲೇಜ್ ನದಿಗಳ ಉಪನದಿಗಳು ಹರಿಯುತ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನದಿಗಳು ಮೆಕ್ಕಲು ಮಣ್ಣನ್ನ ಸಂಚಯ ಮಾಡುವುದರಿಂದ ಈ ಭಾಗವು ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ಸೊ ಉತ್ತರದ ಮೈದಾನಗಳಲ್ಲಿ ಮೆಕ್ಕಲು ಮಣ್ಣು ಜಾಸ್ತಿ ಕಂಡು ಬರುವುದರಿಂದ ಇಲ್ಲಿನ ಮಣ್ಣು ಫಲವತ್ತತೆಯನ್ನ ಕೂಡಿರುತ್ತದೆ. ನೆಕ್ಸ್ಟ್ ಪಾಯಿಂಟ್ ಫಲವತ್ತಾದ ಈ ಬಯಲುಗಳನ್ನ ಭಾರತದ ಆಹಾರ ಕಣಜ ಎಂದು ಕರೆಯುತ್ತಾರೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಆಹಾರ ಕಣಜ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸೊ ಉತ್ತರದ ಮೈದಾನದ ಬಯಲುಗಳನ್ನ ನಾವು ಭಾರತದ ಆಹಾರ ಕಣಜ ಎಂದು ಕರೆಯುತ್ತೇವೆ. ಇನ್ನು ಮೂರನೇ ಪಾಯಿಂಟು ಪರ್ಯಾಯ ಪ್ರಸ್ಥಭೂಮಿ. ಸೊ ಪರ್ಯಾಯ ಪ್ರಸ್ಥಭೂಮಿ ಎಂದರೆ ಈ ಭೂಭಾಗವನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಈ ಪರ್ಯಾಯ ಪ್ರಸ್ಥಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಉತ್ತರದ ಭಾಗವನ್ನ ಮಾಳ್ವ ಪ್ರಸ್ಥಭೂಮಿ. ಸೊ ನೋಡಿ, ಉತ್ತರದ ಭಾಗವನ್ನ ನಾವು ಮಾಳ್ವ ಪ್ರಸ್ಥಭೂಮಿ ಹಾಗೂ ದಕ್ಷಿಣದ ಭಾಗವನ್ನ ದಕ್ಕನ್ ಪ್ರಸ್ಥಭೂಮಿ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಮಾಳ್ವ ಪ್ರಸ್ಥಭೂಮಿಯ ಉತ್ತರದಲ್ಲಿ ಅರಾವಳಿ ಮತ್ತು ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳಿವೆ. ಸೊ ಮಾಳ್ವ ಪ್ರಸ್ಥಭೂಮಿಯ ಉತ್ತರದಲ್ಲಿ ನಾವು ಅರಾವಳಿ ಪ್ರಸ್ಥಭೂಮಿಯನ್ನು ಹಾಗೂ ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳನ್ನು ನಾವು ನೋಡಬಹುದಾಗಿದೆ. ಇನ್ನು ಅರಾವಳಿ ಶ್ರೇಣಿಯ ಅಥವಾ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಗುರು ಶಿಖರ. ಸೊ ಇದು ಕೂಡ TET ಪೇಪರ್ 2 ನಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ಫ್ರೆಂಡ್ಸ್. ಅರಾವಳಿ ಶ್ರೇಣಿಯ ಅಥವಾ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಗುರು ಶಿಖರ. ಸೊ ಈ ಗುರು ಶಿಖರ ಅರಾವಳಿ ಶ್ರೇಣಿಯ ಭಾಗದಲ್ಲಿ ಕಂಡು ಬರುವಂತದ್ದು. ಸೊ ಎಷ್ಟು ಮೀಟರ್ ಎತ್ತರವನ್ನ ಹೊಂದಿದೆ ಅಂದ್ರೆ 1722 ಮೀಟರ್ ಎತ್ತರವನ್ನ ಈ ಗುರು ಶಿಖರ ಹೊಂದಿದೆ. ಇನ್ನು ನೆಕ್ಸ್ಟ್ ಪ್ರಸ್ಥಭೂಮಿಯ ಪ್ರಮುಖ ಲಕ್ಷಣಗಳು. ಸೊ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತಹ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಪ್ರಸ್ಥಭೂಮಿಯು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿದೆ. ಸೊ ಪ್ರಸ್ಥಭೂಮಿಯು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿರುತ್ತವೆ. ಈ ಭೂಭಾಗವು ಸಾಕಷ್ಟು ವಿಶಾಲವಾಗಿದೆ. ಸೊ ಈ ಪ್ರಸ್ಥಭೂಮಿಯ ಭೂಭಾಗವು ಸಾಕಷ್ಟು ವಿಶಾಲತೆಯನ್ನ ಹೊಂದಿರುತ್ತವೆ.
ಇನ್ನು ದಕ್ಕನ್ ಪ್ರಸ್ಥಭೂಮಿಯು ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿಯಾಗಿದೆ. ಸೊ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಸೊ ಹಾಗಾಗಿ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಸೊ ಇದು ಪುರಾತನ ಗಟ್ಟಿ ಶಿಲೆಗಳಿಂದ ರಚನೆಯಾಗಿದೆ. ಇನ್ನು ನೆಕ್ಸ್ಟ್ ಈ ಪರ್ಯಾಯ ಪ್ರಸ್ಥಭೂಮಿಗಳ ಅನುಕೂಲತೆಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜ ಸಂಪತ್ತನ್ನ ಹೊಂದಿದೆ. ಸೊ ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧವಾದಂತಹ ಖನಿಜ ಸಂಪನ್ಮೂಲಗಳನ್ನ ಹೊಂದಿದೆ. ಇನ್ನು ಇಲ್ಲಿ ಹರಿಯುವ ನದಿಗಳು ಬೆಳೆಗಳನ್ನ ಬೆಳೆಯಲು ಸಹಕಾರಿಯಾಗಿವೆ. ಇನ್ನು ಮೂರನೇ ಪಾಯಿಂಟ್ ನೋಡೋದಾದ್ರೆ, ಇಲ್ಲಿ ಜಲಪಾತಗಳಿದ್ದು ಜಲವಿದ್ಯುತ್ ತಯಾರಿಕೆಗೆ ಇವು ಉಪಯುಕ್ತವಾಗಿವೆ. ಇನ್ನು ಕೊನೆಯ ಪಾಯಿಂಟು, ಕೃಷಿ, ಪ್ರಾಣಿ ಸಾಕಾಣೆ ಹಾಗೂ ಕೈಗಾರಿಕೆಗೆ ಅನುಕೂಲಕರವಾಗಿದೆ. ಸೊ ಈ ಪರ್ಯಾಯ ಪ್ರಸ್ಥಭೂಮಿಯ ಅನುಕೂಲತೆಗಳಲ್ಲಿ ಕೃಷಿ ಆಗಿರ್ಬೋದು, ಪ್ರಾಣಿ ಸಾಕಾಣೆ ಆಗಿರ್ಬೋದು, ಹಾಗೂ ಕೈಗಾರಿಕೆ ಆಗಿರ್ಬೋದು, ಹಾಗೂ ಜಲವಿದ್ಯುತ್ ತಯಾರಿಕೆಗೆ ಆಗಿರ್ಬೋದು, ಹಾಗೂ ಬೆಳೆಗಳನ್ನ ಬೆಳೆಯಲು ಕೂಡ ಈ ಒಂದು ಪ್ರಸ್ಥಭೂಮಿಯು ಸಮೃದ್ಧವಾದಂತಹ ಅನುಕೂಲತೆಗಳನ್ನ ಹೊಂದಿದೆ. ಇನ್ನು ನಾಲ್ಕನೇದಾಗಿ ಕರಾವಳಿ ಮೈದಾನಗಳು. ಸೊ ಕರಾವಳಿ ಮೈದಾನ ಎಂದರೇನು? ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವಂತಹ ತಗ್ಗಾದ ಭೂಪ್ರದೇಶವನ್ನ ನಾವು ಕರಾವಳಿ ಮೈದಾನ ಎನ್ನುತ್ತೇವೆ. ಸೊ ಈ ಕರಾವಳಿ ಮೈದಾನದಲ್ಲಿ ಮತ್ತೆ 2 ವಿಧಗಳನ್ನ ನಾವು ನೋಡ್ಬೋದು. ಅವುಗಳು ಯಾವುವು ಅಂದ್ರೆ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪಶ್ಚಿಮ ಕರಾವಳಿ ಹಬ್ಬಿದೆ. ಇದು ಉತ್ತರದಲ್ಲಿ ಗುಜರಾತಿನ ಕಚ್ ಕಾರಿವರೆಗೂ ಹಬ್ಬಿದೆ. ಇನ್ನು ಪೂರ್ವ ಕರಾವಳಿಗೆ ಸಂಬಂಧಿಸಿದಂತೆ ದಕ್ಷಿಣದ ಕನ್ಯಾಕುಮಾರಿವರೆಗೂ ಬಂಗಾಳಕೊಳ್ಳಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಈ ಒಂದು ಕರಾವಳಿ ಪ್ರದೇಶವಿದೆ. ಸೊ ಇದು ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಈ ಒಂದು ಪೂರ್ವ ಕರಾವಳಿಯು ಹಬ್ಬಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ, ನವಮಂಗಳೂರು ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲಿ 9ನೇ ಸ್ಥಾನದಲ್ಲಿದೆ. ಸೊ ನವಮಂಗಳೂರು ಬಂದರು ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ 9ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಸೊ ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದಕ್ಕೆ ಕರೀತೀವಿ ಅಂದ್ರೆ ನವಮಂಗಳೂರು ಬಂದರಕ್ಕೆ ನಾವು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಬೀಚ್ಗಳು ಎಂದರೇನು? ಸೊ ಬೀಚ್ಗಳು ಎಂದರೆ ಭೂಮಿಗೆ ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳಿಗೆ ನಾವು ಬೀಚ್ಗಳು ಎನ್ನುವರು. ನಮ್ಮ ಕರ್ನಾಟಕದಲ್ಲಿ ಉಳ್ಳಾಳ, ಮಲ್ಪೆ, ಕಾಪು, ಓಂ ಹಾಗೂ ಮರವಂತೆ. ಸೊ ಇವೆಲ್ಲವೂ ಕರ್ನಾಟಕದಲ್ಲಿ ಕಂಡು ಬರುವಂತಹ ಬೀಚ್ಗಳಾಗಿವೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಭಾರತದ ಮರುಭೂಮಿ. ಸೊ ಭಾರತದ ಮರುಭೂಮಿ ಯಾವುದು ಅಂದ್ರೆ ಥಾರ್ ಮರುಭೂಮಿ. ಸೊ ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಮರುಭೂಮಿ ಯಾವುದು ಅಂದ್ರೆ ಥಾರ್ ಮರುಭೂಮಿ. ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಓಯಸಿಸ್ ಎಂದರೇನು? ಸೊ ಓಯಸಿಸ್ ಎಂದರೆ ಮರುಭೂಮಿಯಲ್ಲಿ ನೀರಿನ ಕೊರತೆ ಇದೆ. ಸೊ ಅಂತರ್ಜಲದ ಕೊರತೆಯು ಚಿಲುಮೆ ರೂಪದಲ್ಲಿ ಕಂಡು ಬರುವುದನ್ನು ನಾವು ಓಯಸಿಸ್ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ಈ ಓಯಸಿಸ್ನ ಬಳಿ ಕೃಷಿ ಚಟುವಟಿಕೆಗಳನ್ನ ಕಾಣಬಹುದು. ಸೊ ಕೃಷಿ ಚಟುವಟಿಕೆಗಳಲ್ಲಿ ಸಜ್ಜೆ, ಜೋಳ, ಮೆಕ್ಕೆಜೋಳ, ಸಾಸಿವೆ, ಖರ್ಜೂರ, ಮೆಣಸಿನಕಾಯಿ ಸೊ ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ. ಇನ್ನು ನೆಕ್ಸ್ಟ್ ಥಾರ್ ಮರುಭೂಮಿಯಲ್ಲಿ ಕೆಲವು ಉಪ್ಪಿನ ಸರೋವರಗಳು ಕಂಡು ಬರುತ್ತವೆ. ಇವುಗಳಿಗೆ ಪ್ಲಾಯ ಎಂದು ಕರೆಯುತ್ತೇವೆ. ಸೊ ಪ್ಲಾಯ ಎಂದರೇನು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ಸೊ ಪ್ಲಾಯ ಎಂದರೆ ಥಾರ್ ಮರುಭೂಮಿಯಲ್ಲಿ ಕೆಲವು ಉಪ್ಪಿನ ಸರೋವರಗಳು ಕಂಡು ಬರುತ್ತದೆ. ಇವುಗಳಿಗೆ ನಾವು ಪ್ಲಾಯ ಎನ್ನುವರು. ಸೊ ಉಪ್ಪಿನ ಸರೋವರಗಳಿಗೆ ಪ್ಲಾಯ ಎಂದು ಕರೆಯುತ್ತೇವೆ. ಸೊ ಈ ಪ್ಲಾಯಗಳಿಗೆ ಎಕ್ಸಾಂಪಲ್ ನೋಡೋದಾದ್ರೆ ಸಾಂಬಾರ್ ಸರೋವರ, ದಿಡ್ವಾನ್ ಸರೋವರ ಹಾಗೂ ಸಾರ್ಗೋಲ್ ಸರೋವರಗಳು. ಸೊ ಇವೆಲ್ಲವೂ ಪ್ಲಾಯ ಸರೋವರಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಸಾಂಬಾರ್ ಸರೋವರ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರವಾಗಿದೆ. ಸೊ ಈ ಎಲ್ಲ ಸರೋವರಗಳಲ್ಲಿ
ಈ ಒಂದು ಸಾಂಬಾರ್ ಸರೋವರವು ಭಾರತದ ಅತಿ ವಿಸ್ತಾರವಾದಂತಹ ಉಪ್ಪಿನ ಸರೋವರವಾಗಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಉತ್ತರ ಭಾರತದ ನದಿಗಳು. ಸೊ ಉತ್ತರ ಭಾರತದ ನದಿಗಳು ಸಿಂಧು, ಗಂಗಾ ಹಾಗೂ ಬ್ರಹ್ಮಪುತ್ರ. ಇನ್ನು ನೆಕ್ಸ್ಟ್ ದಕ್ಷಿಣ ಭಾರತದ ನದಿಗಳು. ಸೊ ದಕ್ಷಿಣ ಭಾರತದ ನದಿಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡ್ಬೋದು. ಮೊದಲನೇದು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಹಾಗೂ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಸೊ ಉತ್ತರ ಭಾರತದ ನದಿಗಳು ಯಾವುವು ಅಂದ್ರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ. ಇನ್ನು ದಕ್ಷಿಣ ಭಾರತದ ನದಿಗಳು ಯಾವುವು ಅಂದ್ರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಪಾಲಾರ, ಪೆನ್ನಾರ. ಸೊ ಇವು ಪೂರ್ವಕ್ಕೆ ಹರಿಯುವಂತಹ ನದಿಗಳಾಗಿವೆ. ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುವು ಅಂದ್ರೆ ನರ್ಮದಾ, ತಾಪಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ, ಪೆರಿಯಾರ. ಸೊ ಇವೆಲ್ಲವೂ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿಗಳಾಗಿವೆ. ಸೊ ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ನೆಕ್ಸ್ಟ್ ಭಾರತದ ವಾಯುಗುಣ. ಸೊ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ವಿಧದ ವಾಯುಗುಣವಿದೆ. ಸೊ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ವಿಧದ ವಾಯುಗುಣವನ್ನ ಹೊಂದಿದೆ. ಸೊ ಈ ಮಾನ್ಸೂನ್ ಪದವು ಅರಬ್ ಭಾಷೆಯ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮಾನ್ಸೂನ್ ಅನ್ನುವಂತಹ ಪದವು ಅರಬ್ ಭಾಷೆಯ ಮೌಸಿಮ್ ಎಂಬ ಶಬ್ದದಿಂದ ಬಂದಿದೆ. ಸೊ ಮೌಸಿಮ್ ಎಂದರೆ ಋತುಕಾಲಿಕ ಎಂದರ್ಥ. ಇನ್ನು ನೆಕ್ಸ್ಟ್ ಮಾರುತಗಳು ಎಂದರೇನು? ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಮಾರುತಗಳು ಎಂದರೆ ನಿರ್ದಿಷ್ಟ ಕಾಲದಲ್ಲಿ ಅಧಿಕ ಒತ್ತಡವುಳ್ಳ ಭಾಗದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ಬೀಸುವಂತಹ ವಾಯುವಿನ ಚಲನೆಯನ್ನ ನಾವು ಮಾರುತಗಳು ಎಂದು ಕರೆಯುತ್ತೇವೆ. ಮಾನ್ಸೂನ್ ಮಾರುತಗಳು. ಸೊ ಮಾರುತಗಳಿಗೆ ಉದಾಹರಣೆಯನ್ನ ನೋಡೋದಾದ್ರೆ ಮಾನ್ಸೂನ್ ಮಾರುತಗಳು. ಇನ್ನು ಈ ಮಾನ್ಸೂನ್ ಕಾಡುಗಳು ಎಂದರೇನು? ಸೊ ಮಾನ್ಸೂನ್ ಕಾಡುಗಳು ಎಂದರೆ ಎಲೆ ಉದುರಿಸುವಂತಹ ಸಸ್ಯ ವರ್ಗವನ್ನ ಭಾರತದಲ್ಲಿ ಹೆಚ್ಚು ಕಾಣುತ್ತೇವೆ. ಸೊ ಇವುಗಳನ್ನ ಮಾನ್ಸೂನ್ ಕಾಡುಗಳು ಎನ್ನುವರು. ಇನ್ನು ನೆಕ್ಸ್ಟ್ ಪಾಠ 8 ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ. ಸೊ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಭಾರತವು ಪ್ರಪಂಚದಲ್ಲೇ ಅತಿ ದೊಡ್ಡ ಖಂಡವಾಗಿರುವಂತಹ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯ ಪ್ರಕಾರವು ಕಂಡು ಬರುತ್ತದೆ. ಸೊ ಭಾರತವು 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೂ ವಿಸ್ತರಿಸಿದೆ. ಇನ್ನು ಅಕ್ಷಾಂಶ ಎಂದರೇನು? ಸೊ ಅಕ್ಷಾಂಶ ಎಂದರೆ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶ ಎಂದು ಕರೆಯುತ್ತೇವೆ. ಸೊ ಇವುಗಳನ್ನ ಡಿಗ್ರಿಗಳಲ್ಲಿ ಎಣಿಕೆ ಮಾಡಲಾಗುವುದು ಹಾಗೂ ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ 90 ಡಿಗ್ರಿ ಮತ್ತು ದಕ್ಷಿಣಕ್ಕೆ 90 ಡಿಗ್ರಿ ಅಕ್ಷಾಂಶಗಳನ್ನ ಹೊಂದಿದೆ. ನೆಕ್ಸ್ಟ್ ಸಮಭಾಜಕ ರೇಖೆ. ಸೊ ಏನು ಸಮಭಾಜಕ ರೇಖೆ ಎಂದರೆ ಭೂಮಿಯನ್ನ 2 ಸಮಭಾಗಗಳಾಗಿ ವಿಂಗಡಿಸುವಂತಹ ಕಾಲ್ಪನಿಕ ರೇಖೆಗೆ ನಾವು ಭೂಮಧ್ಯ ರೇಖೆ ಅಥವಾ ಸಮಭಾಜಕ ರೇಖೆ ಎಂದು ಕರೆಯುತ್ತೇವೆ. ಸೊ ಉತ್ತರ ಭಾಗದಲ್ಲಿರುವಂತಹ ಭಾಗಕ್ಕೆ ನಾವು ಉತ್ತರ ಗೋಳಾರ್ಧ ಹಾಗೂ ದಕ್ಷಿಣ ಭಾಗವನ್ನ ನಾವು ದಕ್ಷಿಣ ಗೋಳಾರ್ಧ ಎಂದು ಸೊ ಈ ರೀತಿ ನಾವು ವಿಂಗಡಿಸಲಾಗುತ್ತದೆ. ಸೊ ಭೂಮಧ್ಯ ರೇಖೆ ಹೇಗೆ ಗುರುತಿಸಲಾಗುತ್ತದೆ ಅಂದ್ರೆ 0 ಡಿಗ್ರಿಯಿಂದ ಗುರುತಿಸಲಾಗುತ್ತದೆ. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರವನ್ನ ಹೊಂದಿದೆ. ಇನ್ನು ಮಕರ ಸಂಕ್ರಾಂತಿ ವೃತ್ತ. ಸೊ ಇದು ಕೂಡ 23.5 ದಕ್ಷಿಣವನ್ನ ಹೊಂದಿರುತ್ತದೆ. ಇನ್ನು ನೆಕ್ಸ್ಟ್ ಆರ್ಕಿಡ್ ವೃತ್ತ. ಸೊ ಇದು ಆರ್ಕಿಡ್ ವೃತ್ತವು 66.5 ಉತ್ತರವನ್ನ ಹೊಂದಿರುತ್ತದೆ. ಸೊ ಆರ್ಕಿಡ್ ವೃತ್ತವು 66.5 ಡಿಗ್ರಿ ಉತ್ತರವನ್ನ ಹೊಂದಿರುತ್ತದೆ. ಇನ್ನು ಅಂಟಾರ್ಟಿಕ್ ವೃತ್ತವು 66.5 ದಕ್ಷಿಣವನ್ನ ಹೊಂದಿರುತ್ತದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದ್ರೆ ರೇಖಾಂಶ. ಸೊ ರೇಖಾಂಶ ಅಂದ್ರೆ ಏನು? ಸೊ ಭೂಗೋಳದ ಮೇಲೆ ಉತ್ತರ ಹಾಗೂ ದಕ್ಷಿಣವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳಿಗೆ ನಾವು ರೇಖಾಂಶ ಎಂದು ಕರಿತೀವಿ. ಸೊ ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವಂತಹ ರೇಖಾಂಶವನ್ನ 0 ಡಿಗ್ರಿ ಪ್ರಧಾನ ರೇಖಾಂಶವೆಂದು
ಕರೆಯಲಾಗಿದೆ. ನೆಕ್ಸ್ಟ್, ಈ ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ 180 ಡಿಗ್ರಿ ಮತ್ತು ಪಶ್ಚಿಮಕ್ಕೆ 180 ಡಿಗ್ರಿ ರೇಖಾಂಶಗಳಿರುತ್ತವೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ನಮ್ಮ ಭಾರತದ ವಿಸ್ತೀರ್ಣ ಎಷ್ಟು? ಸೊ ಭಾರತದ ವಿಸ್ತೀರ್ಣ ನೋಡೋದಾದ್ರೆ 32,87,263 ಚದರ ಕಿಲೋಮೀಟರ್ ಅನ್ನ ನಮ್ಮ ಭಾರತವು ವಿಸ್ತೀರ್ಣದಲ್ಲಿ ಹೊಂದಿದೆ. ಇನ್ನು ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 121 ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ. ಇದು 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 121 ಕೋಟಿ. ಇನ್ನು ಭಾರತದ ದಕ್ಷಿಣದ ತುದಿಗೆ ನಾವು ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತೇವೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಭಾರತದ ದಕ್ಷಿಣ ತುದಿಗೆ ನಾವು ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತೇವೆ. ಅದೇ ರೀತಿ ಭಾರತದ ಉತ್ತರ ತುದಿಗೆ ನಾವು ಇಂದಿರಾ ಕೂಲ್ ಎಂದು ಕರೆಯುತ್ತೇವೆ. ಇನ್ನು ಭಾರತದ ಪಶ್ಚಿಮದ ತುದಿಗೆ ನಾವು ಗುಹಾರ್ಮೋಟ್ ಎಂದು ಕರೆಯುತ್ತೇವೆ. ಇನ್ನು ಭಾರತದ ಪೂರ್ವದ ತುದಿ ಯಾವುದು ಅಂದ್ರೆ ಕಿಬಿತು. ಇನ್ನು ನೆಕ್ಸ್ಟ್ ಭಾರತ ಮತ್ತು ನೆರೆಯ ರಾಷ್ಟ್ರಗಳು. ಉತ್ತರಕ್ಕೆ ನೇಪಾಳ, ಭೂತಾನ, ಚೀನಾ. ಇನ್ನು ಪಶ್ಚಿಮಕ್ಕೆ ನಾವು ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳನ್ನ ನೋಡ್ಬೋದು. ಇನ್ನು ವಾಯುವ್ಯಕ್ಕೆ ನಾವು ಪಾಕಿಸ್ತಾನ್ ಹಾಗೂ ಅಫ್ಘಾನಿಸ್ತಾನಗಳನ್ನ ನೋಡ್ಬೋದು. ಇನ್ನು ಭಾರತದ ಆಗ್ನೇಯ ದಿಕ್ಕಿಗೆ ನಾವು ಶ್ರೀಲಂಕಾವನ್ನ ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಈ ಒಂದು ಶ್ರೀಲಂಕಾ ದೇಶವು ಭಾರತದ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಪ್ರತ್ಯೇಕಗೊಂಡಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಭಾರತವು 7,516.6 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಭಾರತವನ್ನ ಸುತ್ತುವರಿದ ಜಲರಾಶಿಗಳೆಂದರೆ ಪೂರ್ವಕ್ಕೆ ಬಂಗಾಳ ಕೊಳ್ಳಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ನೆಕ್ಸ್ಟ್ ಪರ್ಯಾಯ ದ್ವೀಪ. ಸೊ ಏನಪ್ಪ ಪರ್ಯಾಯ ದ್ವೀಪ ಎಂದರೆ ಭಾರತವು 3 ಕಡೆ ನೀರಿದ್ದು 1 ಕಡೆ ಭೂಭಾಗವಾಗಿರುವುದರಿಂದ ನಮ್ಮ ಭಾರತವನ್ನ ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ದಕ್ಷಿಣ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ದ್ವೀಪ ಎಂದರೇನು? ಸೊ ದ್ವೀಪ ಎಂದರೆ ಸುತ್ತಲೂ ನೀರಿನಿಂದ ಆವರಿಸಿರುವಂತಹ ಭೂಭಾಗವನ್ನ ದ್ವೀಪ ಎಂದು ಕರೆಯುತ್ತೇವೆ. ಸೊ ಫಾರ್ ಎಕ್ಸಾಂಪಲ್, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಭಾರತದ ದ್ವೀಪಗಳಾಗಿವೆ. ಇನ್ನು ನೆಕ್ಸ್ಟ್, ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದ್ರೆ 1956ರಲ್ಲಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956ರಲ್ಲಿ ಜಾರಿಗೆ ಬಂದಿತು. ಇನ್ನು ಪುದಚೇರಿಯು 4 ಆಡಳಿತ ವಿಭಾಗಗಳನ್ನ ಹೊಂದಿದೆ. ಸೊ ಪುದಚೇರಿಯು ಎಷ್ಟು ಆಡಳಿತ ವಿಭಾಗಗಳನ್ನ ಹೊಂದಿದೆ ಅಂದ್ರೆ 4 ಆಡಳಿತ ವಿಭಾಗಗಳನ್ನ ಹೊಂದಿದೆ. ಅವುಗಳು ಯಾವುವು ಅಂದ್ರೆ ಪುದಚೇರಿ, ಮಾಹೆ, ಯಾನಂ, ಕಾರೇಕಲ್. ಸೊ ಇವೆಲ್ಲವೂ ಪುದಚೇರಿಯ 4 ಆಡಳಿತ ವಿಭಾಗಗಳಾಗಿವೆ. ಇನ್ನು ನೆಕ್ಸ್ಟ್ ಭಾವೈಕ್ಯತೆ. ಸೊ ಏನಪ್ಪ ಭಾವೈಕ್ಯತೆ ಅಂದ್ರೆ ಸರ್ವಧರ್ಮವನ್ನ ಗೌರವಿಸುತ್ತಾ ಶಾಂತಿ ಸಹಬಾಳ್ವೆಯಿಂದ ನಾವೆಲ್ಲರೂ ಭಾರತೀಯರು ಎಂದುಕೊಳ್ಳುವುದೇ ಭಾವೈಕ್ಯತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮಕ್ಕೆ ರಾಷ್ಟ್ರಧ್ವಜ ತಯಾರಿಸುವಂತಹ ಹಕ್ಕನ್ನ ನೀಡಲಾಗಿತ್ತು. ಸೊ ಮುಂಚೆ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮಕ್ಕೆ ಈ ಒಂದು ರಾಷ್ಟ್ರಧ್ವಜ ತಯಾರಿಸುವಂತಹ ಹಕ್ಕನ್ನ ನೀಡಲಾಗಿತ್ತು. ಸೊ ಆದ್ರೆ ಈಗ ಹುಬ್ಬಳ್ಳಿಯಲ್ಲಿರುವಂತಹ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಈ ಒಂದು ರಾಷ್ಟ್ರಧ್ವಜದ ತಯಾರಿಕೆ ಹಾಗೂ ವಿತರಣೆಗೆ ಹಕ್ಕನ್ನ ನೀಡಲಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ 5ನೇ ತರಗತಿಯ ಭಾಗ 2ರಲ್ಲಿ ಉಳಿದಿರುವಂತಹ 2 ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋದೆವು ಫ್ರೆಂಡ್ಸ್. ಮುಂದಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 1 ಹಾಗೂ ಭಾಗ 2ರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನ ಆದಷ್ಟು ಬೇಗ ತೆಗೆದುಕೊಂಡು ನಿಮ್ಮೆದುರಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಮೆಲ್ಲರ ಸಪೋರ್ಟು ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ
ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.